ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ. ಈಗ ನಾನು ಹಾಕೋ ಈ ಸೋಪ್ ನೀರಿಗೆ ನರ್ಸೇಗೌಡರು ಕಾಲು ಜಾರು ಬುದ್ಧಿ ಕಾಲು ಮುರ್ಕೊಂಡ್ಬಿಟ್ರೆ ಆಗ ಜ್ಯೋತಿ ಸ್ವಾಮಿಗಳು ಹೇಳ್ದಂಗೆ ಟೀಚರಮ್ಮನ ಹೊಟ್ಟೆನಾಗಿರೋ ಕೂಸು ಅಪ್ಸಕ್ನದ್ದು ಅಂತ ಅಪ್ಪಯ್ಯನ ತೀರ್ಪು ಕೊಟ್ಬಿಡ್ತಾನೆ. ನಿಮಗೆ ಮನುಷ್ಯತ್ವನೇ ಇಲ್ವಾ? ಹೆತ್ತ ತಂದೆಗೆ ತೊಂದರೆ ಕೊಡೋಕೆ ನೋಡ್ತಿದ್ದೀರಲ್ಲ, ಅಕಸ್ಮಾತ್ ಅವ್ರ ಬಿದ್ದು ಹೆಚ್ಚು ಕಡಿಮೆ ಆದ್ರೆ ಅವಾಗೇನ್ ಮಾಡ್ತೀರಾ? ನಮ್ಮ ಮನುಷ್ಯ ಅಂತ ಹೇಳೋದಕ್ಕೆ ನಾಚಿಕೆ ಆಗ್ತಿದೆ. ನನ್ನ ತಾಯಿ ಆಗ್ಬಾರ್ದು ಅಂತ ಹೆತ್ತ ತಂದೆನೆ ಕೊಲ್ಲೋದಕ್ಕೆ ನೋಡ್ತಿದ್ದೀರಲ್ಲ, ಮೆಚ್ಚಬೇಕು ನಿಮ್ ಪಿತೃಭಕ್ತಿನ. ಅಲ್ಲಿಗೆ ಅವತ್ತು ಫ್ಯಾನ್ ಬಿದ್ದಿದ್ದು, ಕುರ್ಚಿ ಮುರಿದಿದ್ದು, ಮ್ಯಾಟ್ ಕೆಳಗಡೆ ಗೋಲಿ ಹಾಕಿದ್ದು ನಿಮ್ ಕೆಲ್ಸನೇ ಅಂತಾಯ್ತು. ಛೀ, ನಿಮ್ ನೀಚ್ ಬುದ್ಧಿಗಷ್ಟು. ಯಾಕ್ರಿ ಈ ತರ ಮಾಡ್ತಿದ್ದೀರಾ? ನಾನು ಏನ್ರಿ ಅನ್ಯಾಯ ಮಾಡಿದ್ದೆ ನಿಮ್ಗೆ? ಯಾಕೆ ನನ್ನ ಮೇಲೆ ಈ ತರ ದ್ವೇಷ ಸಾಧಿಸ್ತಿದ್ದೀರಾ? ಎಲ್ಲ ಬಿಟ್ಟು ನನ್ ಮಗುನ ಯಾಕೆ ಕೊಲ್ಬೇಕು ಅಂತಿದ್ದೀರಾ? ಏನು ಅರಿದಿರೋ ನನ್ ಮಗು ಮೇಲೆ ಅಪಶಕ್ನ ಅನ್ನೋ ಸುಳ್ಳ ಪದ ಯಾಕೆ ಹೊರಸ್ತಿದ್ದೀರಾ? ರುಕ್ಮಣ್ಣಿ, ನಾವ್ಯಾಕಮ್ಮಿ ನಿನ್ನ ಮ್ಯಾಕೆ ಸುಮ್ನೆ ಸುಳ್ಳ ಅಪವಾದ ಹಾಕನ? ಜ್ಯೋತಿಷಿಗಳು ಹೇಳ್ದಂಗೆ ನಾವು ನಂಬ್ಕತ್ತೀವಿ ಆಟಯ್ಯ. ನನ್ನ ಗಂಡನ ಪಿರಾಣಕ್ಕೆ ಅಪಾಯ ಬರ್ತದೆ ಅಂತ ಗೊತ್ತಾದ್ಮ್ಯಾಕೆ ನನಗೆ ಸಾನೆ ಭಯ ಆಗದೆ. ಪಾಪ ನಿನಗೇನು ಗೊತ್ತಾಗ್ಬೇಕು? ಗಂಡ ಅಂದ್ರೆ ಕಟ್ಕೊಂಡಿರೋ ಗಂಡನ್ನ ಅಂಕೆನಾಗಿ ಇಟ್ಕೊಂಡು ಬುಗುರಿ ಆಡಿಸ್ತಾ ಇದೆಯಲ್ಲ, ನಿನಗೇನು ಗೊತ್ತಮ್ಮಿ ತಾಳಿ ಬೆಲೆ? ಜ್ಯೋತಿಷಿಗಳು ಹೇಳ್ದಂಗೆ ನಿನ್ನ ಹೊಟ್ಟೆನಾಗೆ ಕೂಸು ಬಂದಿರೋಗಳಿಗೆ ಸರಿಯಾಗಿಲ್ಲ. ಅದ್ರಿಂದ ನಿನ್ನ ಗಂಡಿನ ಪಿರಾಣಕ್ಕಷ್ಟೇ ಅಲ್ಲ, ನನ್ನ ದ್ಯಾವ್ರ ಪಿರಾಣಕ್ಕೂ ಕುತ್ತು ಬರ್ತದೆ ಅನ್ನೋದು 100ಕ್ಕೆ 100 ಸತ್ಯ ಕಣಮ್ಮಿ. ನಿನಗೇನೋ ನಿನ್ನ ಗಂಡನ ಪಿರಾಣದ ಮೇಲೆ ಅಕ್ರೆ ಇಲ್ಲದೆ ಇರ್ಬೋದು, ಆದ್ರೆ ನನಗೆ ನನ್ನ ದ್ಯಾವ್ರ ಪಿರಾಣ, ನನ್ನ ಮಗನ ಪಿರಾಣದ ಮೇಲೆ ಸಾನೆ ಅಕ್ರೆ ಮಾಡಿಕೊಂಡಿವ್ನಿ. ಅದಕ್ಕೆ ನಮ್ ಗೌಡ್ರು ಇದೆಲ್ಲ ನಂಬ್ಕೋಬೇಕು ಅಂತಾನೆ ನಾವ್ ಹಿಂಗ್ ಮಾಡಿದ್ವಿ. ನಾವೊಂದ್ ಪಿರಾಣ ಉಳಿಸ್ಕೋಬೇಕು ಅಂತಾನೆ ಈಟೆಲ್ಲ ಒದ್ದಾಡ್ತಾ ಇದೀವಿ. ಅದ್ರಾಗೆ ನಮಗೆ ತಪ್ಪದೆ? ನಿನಗಷ್ಟೊಂದು ಅಕ್ರೆ ಇದ್ದಿದ್ದೆ ದಿಟ್ಟವಾದ್ರೆ ಆ ಮಗಿನ ತೆಗೆದ್ ಬಿಸಾಕು. ಎಂಥ ತಾಯಿ ಎಂಥ ಮಗ ಸೇರಿ ಸವ್ವ ಸೇರು. ನೀವಿಬ್ರು ಇಲ್ಲಿ ಇರ್ಬಾರ್ದಾಗಿತ್ತು ಬಿಡಿ. ಕಳ್ಳಂಗೊಂದು ಪಿಳ್ಳನೆವ ಅನ್ನಂಗೆ ನೀವಿಬ್ರು ರುಕ್ಮಿಣಿ ಸಂತೋಷವ ಹಾಳು ಮಾಡಕ್ಕೆ ಒಳ್ಳೆ ಪಿಲಾನೆ ಮಾಡ್ಕೊಂಡಿದ್ದೀರಾ. ನನ್ನ ಮಗಿದ ಜಾತಕ ಚಂದಾಗೈತಂತೆ. ವಾ, ಇನ್ನ ನೀನು ಸುಳ್ಳು ನಡೆಯಕ್ಕಿಲ್ಲ ನೋಡು. ಇನ್ಮ್ಯಾಕೆ ಯಾವತ್ತೂ ನಂತವ್ ಮಾತಾಬೇಡ.
ಕೃಷ್ಣ ರುಕ್ಮಿಣಿಯ ಕಥೆಯ